ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಮಾನ ಮಾಡಬೇಕು ಅಂತ ಹೇಳ್ತಕ್ಕಂತಹ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರ SITಯನ್ನು ನೇಮಕ ಮಾಡಿ ಆ SITಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಯಾವುದೇ ಅಸ್ಥಿಪಂಜರಗಳು ಇಲ್ಲದಿದ್ರೂ ಸಹ ಒಬ್ಬ ಅನಾಮಿಕ ಅಂತ ಹೇಳ್ತಕ್ಕಂಥ ವ್ಯಕ್ತಿಯನ್ನ ಮುಂದೆ ಇಟ್ಕೊಂಡು ಪದೇ ಪದೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವಮಾನ ಮಾಡುವಂಥದ್ದು, ಕಳಂಕಿತವಾಗಿ ನೋಡುವಂಥದ್ದು ಮತ್ತೆ ಪೂಜ್ಯರನ್ನ ಅತ್ಯಂತ ಹೀನಾಯವಾಗಿ ಮಾತಾಡುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸಕಲೇಶ್ಪುರದ ಹಿಂದೂ ಹಿತರಕ್ಷಣಾ ವೇದಿಕೆ ಸಮಿತಿ ವತಿಯಿಂದ ಆ SIT ಏನು ರಚನೆ ಮಾಡಿದರೆ ತಕ್ಷಣವೇ ಏನೇನು ತನಿಖೆ ಮಾಡಬೇಕಾಗಿದೆ ಆ ತನಿಖೆನ ಶೀಘ್ರ ಮುಗಿಸಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಯಾವ SIT ಇವತ್ತು ಇಡೀ ಹಿಂದೂ ಸಮಾಜವನ್ನ ಅಪಮಾನ ಮಾಡುವಂತ ರೀತಿಯಲ್ಲಿ ಅಲ್ಲಿರ್ತಕ್ಕಂತಹ ಏನು ಅನಾಮಿಕ ಮತ್ತೆ ಕೆಲವು ವ್ಯಕ್ತಿಗಳು ನಡ್ಕೊಂತಿದ್ದಾರೆ ಅವರ ಮೇಲೂ ಸಹ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ SIT ಇದನ್ನ ಪಾರದರ್ಶಕವಾಗಿ ಮತ್ತೆ ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಪೂಜ್ಯರು ಸಹ ಹೇಳಿದರೆ. ಹಾಗಾಗಿ ಇಡೀ ಹಿಂದೂ ಸಮಾಜದ ಒಂದು ಒಕ್ಕೊರಲಿನ ಏನು ಆಸೆ ಅಂತ ಕೇಳಿದ್ರೆ ತಕ್ಷಣವೇ SIT ಇದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ಮುಗಿಸಬೇಕು. ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಯಾವುದೇ ರೀತಿಯಾದಂತಹ 30 ವರ್ಷ 40 ವರ್ಷದ ಹಿಂದೆ ಇರತಕ್ಕಂಥ ಯಾವುದೇ ಅಸ್ಥಿಪಂಜರಗಳ ಬಗ್ಗೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಗ್ರಾಮ ಪಂಚಾಯತಿಯಲ್ಲಿ ಇದ್ರೂ ಸಹ ಅದನ್ನ ದಿಕ್ತಪ್ಪಿಸುವಂತಹ ವ್ಯವಸ್ಥಿತವಾದಂತಹ ಸಂಚು ಮತ್ತು ಎಡಪಂಥೀಯರ ಈ ಸಂಚನ್ನ ಮತ್ತು ಹಿಂದೂ ವಿರೋಧಿಯ ಈ ಸಂಚನ್ನ ನಾವು ಖಂಡಿಸ್ತೀವಿ. ಮತ್ತೆ ಈ ತಕ್ಷಣವೇ SIT ಅವರು ಯಾವ ರೀತಿಯಲ್ಲಿ ಪಾರದರ್ಶಕವಾದಂತಹ ತನಿಖೆಯನ್ನು ಮಾಡಬೇಕು, ಇಲ್ಲದಿದ್ದರೆ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ. ಅಕಸ್ಮಾತ್ ಆಗಿ ನಾವು ಇಡೀ ರಾಜ್ಯದಿಂದ ಧರ್ಮಸ್ಥಳ ಚಲೋ ಅಂತ ಹೇಳ್ತಕ್ಕಂತಹ ಕಾರ್ಯಕ್ರಮಕ್ಕೂ ಸಹ ಚಾಲನೆಯನ್ನು ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.